ಈಗ ನಿನ್ನೆ ರಾಷ್ಟ್ರಪತಿಗಳ ಭಾಷಣದ ಮುಂದುವರೆದ ಭಾಗ ಅನ್ನೋ ತರ ಬಜೆಟ್ ಇದೆ ಅನ್ನುವಂತಹ ಚರ್ಚೆ ಶುರುವಾಗಿದೆ. ರಾಷ್ಟ್ರಪತಿಗಳ ಕೈಲಿ ಅವ್ರ ಪ್ರಚಾರನ ಮಾಡಿಸಿದ್ದಾರೆ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರು 2ನೇ ಅಧ್ಯಾಯನ ಹೇಳಿದ್ದಾರೆ. ನಿನ್ನೆದು 1ನೇ ಅಧ್ಯಾಯ, ನಿನ್ನೆದು 2ನೇ ಅಧ್ಯಾಯ, 3ನೇ ಅಧ್ಯಾಯ 5ನೇ ತಾರೀಕಿದೆ. ಓಕೆ ಸರ್, ಇನ್ನೊಂದು ಅವ್ರು ಹೇಳೋದು ಮುಂದಿನ ಸರ್ನು ಸಹಿತ ನಾವೇ ಬರ್ತೀವಿ ಅಧಿಕಾರಕ್ಕೆ, ಹಾಗಾಗ್ಬಿಟ್ಟು ಈ ಮಧ್ಯಂತರ ಬಜೆಟ್ ಅಲ್ಲಿ ಏನು ಕೊಡಲ್ಲ, ಫುಲ್ ಫ್ಲೆಡ್ಜ್ ಬಂದಾಗ ನಾವು ಕೊಡ್ತೀವಿ ಅಂತ. ನೋಡಿ, ಇದು ಇವತ್ತಿನ ಪರಂಪರೆ ಅಲ್ಲ. ಈ ಲೇಖಾನುದಾನ ಪಡಿತಕ್ಕಂಥದ್ದು ಬಹಳ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು. ಚುನಾವಣೆಗೆ ಮುಂಚಿತವಾಗಿ ಯಾವುದೇ ಬಜೆಟ್ ಅನ್ನ ಯಾರು ಕೂಡ ಕೊಟ್ಟಿಲ್ಲ. ಅದನ್ನ ಇವರು ಮುಂದುವರಿಸಿದ. ಆದ್ರೆ ಇವರು ಹೇಳದ್ನಲ್ಲ, ನನ್ನ ನಾಮಫಲಕಗಳು ಬೇರೆ ಬೇರೆ ರೀತಿನಲ್ಲಿ ಒಂದಷ್ಟು ದೇಶೀಯ ಭಾಷೆಗಳನ್ನ ಉಪಯೋಗಿಸಿ ಹೇಳುವಂತದ್ದು, ಒಂದಷ್ಟು ಸಂಸ್ಕೃತವನ್ನ ಉಪಯೋಗಿಸ್ತಕ್ಕಂಥದ್ದು, ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಮಾತುಗಳನ್ನ ತಿರ್ಸ್ತಕ್ಕಂಥದ್ದು ಈ ಒಂದು ಬಜೆಟ್ ಮತ್ತು ಅವರ ಸಂಸ್ಕೃತಿ, ಅವರ ಆಚಾರ ವಿಚಾರಗಳು. ಸರ್, ಇನ್ನೊಂದು, ಈಗ 75,000 ಕೋಟಿ ರೂಪಾಯಿ ಪ್ರತಿ ರಾಜ್ಯಗಳಿಗೂ ಸಹಿತ ವಿಥೌಟ್ ಇಂಟ್ರೆಸ್ಟ್ 50 ವರ್ಷಗಳ ಕಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ, ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ನೀವೇನು ಸ್ವಾಗತ ಮಾಡ್ತೀರಾ ಅಥವಾ ಅದನ್ನ ಯಾವ ರೀತಿಯಾಗಿ ನೋಡ್ತೀರಾ ಅಂತ? ನಮ್ ದುಡ್ಡು ನಮಗೆ ಕೊಟ್ರೆ ಸಾಕಾಗಿದೆ. ಇವತ್ತು ನಮ್ಮ ಬೇಡಿಕೆ ಏನಿದೆ, GST ಮತ್ತು ನಮ್ಮ ರಾಜ್ಯದಿಂದ ಬರ್ತಕ್ಕಂಥ ಕಸ್ಟಮ್ಸ್ ಇರ್ಬೋದು, ಡೈರೆಕ್ಟ್ ಟ್ಯಾಕ್ಸಸ್ ಏನು ಬರ್ತಾ ಇದೆ, ಇನ್ಕಮ್ ಟ್ಯಾಕ್ಸ್, ಅದರ ಪಾಲನ್ನ ಸರಿಯಾಗಿ ನಮಗೆ ಕೊಡಬೇಕಾಗಿದೆ. ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ. ಒಟ್ಟಾರೆ ನಮ್ಮ ಪಾಲ್ ಏನ್ ಸಿಗಬೇಕಾಗಿದೆ, ಅಭಿವೃದ್ಧಿಯ ಹಣ, ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ವಿಚಾರ ಎತ್ತಿದ್ರಿ ನೀವು, ಯಾಕಂದ್ರೆ ಪ್ರತ್ಯೇಕ ರಾಷ್ಟ್ರದ ವಿಚಾರ ಅಂದ್ರೆ ದಕ್ಷಿಣ ಭಾರತ ಉತ್ತರ ಭಾರತ ಅನ್ನುವಂಥದ್ದು ಇವತ್ತಿನ ಹಣಕಾಸು ವ್ಯವಸ್ಥೆಯನ್ನ ಹಂಚ್ತಾ ಇರ್ತಕ್ಕಂತ ಒಂದು ಪರಿಸ್ಥಿತಿಯನ್ನ ನೋಡಿದ್ರೆ, ನಮ್ಮ ರಾಜ್ಯಗಳ ಹಣ ಉತ್ತರದ ಭಾರತಕ್ಕೆ ಹೆಚ್ಚು ಕೊಡ್ತಾ ಇರ್ತಕ್ಕಂಥದ್ದು, ನಮಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಯಾವುದೇ ವಿಚಾರಗಳಲ್ಲಾಗ್ಲಿ ನಮ್ಮ ಮೇಲೆ ಹಿಂದಿಯನ್ನ ಏರಿಕೆ ಮಾಡ್ತಕ್ಕಂಥದ್ದು. ನಿನ್ನೆ ರಾಜ್ಯಪಾಲರು ನಮ್ಮ ಕನ್ನಡದ ಫಲಕಗಳನ್ನ ಹಾಕ್ಲಿಕ್ಕೆ ಅವ್ರದ್ದೇನಿದೆ, ಯಾತಕ್ಕೆ ಅವ್ರು ತಿರಸ್ಕಾರ ಮಾಡ್ತಾರೆ? ಅವ್ರು ತಿರಸ್ಕಾರ ಮಾಡಿಲ್ಲ, ಅಸೆಂಬ್ಲಿಲಿ ಮಂಡಿಸಿ ಅದನ್ನೇ ನೋಡಿ. ಏನೇನು ವಿಚಾರಗಳು ಈಗ ಎಲ್ಲಾ ರಾಜ್ಯಪಾಲರುಗಳು ಎಲ್ಲ ಇದೇ ತರದ ಭಾವನೆಯನ್ನ ವ್ಯಕ್ತಪಡಿಸ್ತು ಅಂತ ಅಂದ್ರೆ ನಮ್ಮ ರಾಜ್ಯಕ್ಕೆ ನಮ್ಮ ಕನ್ನಡಿಗರಿಗೆ ಕೊಡ್ತಕ್ಕಂತ ಗೌರವ ಏನು, ಕನ್ನಡಿಗರಿಗೆ ಕೊಡ್ತಕ್ಕಂಥದ್ದು ಅದರಲ್ಲೇನು ಮಿಸ್ಟೇಕ್ಸ್ ಏನಿದೆ? ಸೊ ಒಟ್ಟಾರೆ ಇವತ್ತು ನಮ್ಮ ಹಣಕಾಸು ಪರಿಸ್ಥಿತಿ, ನಮ್ಮಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದೆಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಅಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ, ಧ್ವನಿಯನ್ನ ಏರಿಸಬೇಕಾದಂತದ್ದು ಅನಿವಾರ್ಯ ಆಗ್ತದೆ. ಬರ ಪರಿಹಾರದ ಈವನ್ ಸಿಎಂ ಅವರು ಕೂಡ ಹೇಳ್ತಾ ಇದ್ರು 15th ಫೈನಾನ್ಸ್ ಕಮಿಷನ್ ನಮ್ಗೆ ಕೊಡಬೇಕಾಗಿದ್ದು ಕೊಟ್ಟಿಲ್ಲ ಅನ್ನೋದು ಪದೇ ಹೇಳ್ತಾ ಇದ್ರು. 15th ಫೈನಾನ್ಸ್ ಅಲ್ಲೂ ಕೊಟ್ಟಿಲ್ಲ. ನಮಗೆ ಏನು ಕಾಂಪನ್ಸೇಷನ್, ಏನು ಟ್ಯಾಕ್ಸ್ ಕಾಂಪನ್ಸೇಷನ್ ಕೊಡಬೇಕಾಗಿತ್ತು ಅದನ್ನು ಕೊಟ್ಟಿಲ್ಲ. ಹೆಚ್ಚುವರಿ ಅನುದಾನಗಳನ್ನ ಕೊಟ್ಟಿಲ್ಲ. ನಮ್ಗೆ ಅನುದಾನ ಕೊಡಬೇಕು ಅಂತ ಅಂದ್ರೆ ನಮಗೊಂದು ನ್ಯಾಯ, ಬೇರೆಯವ್ರ ರಾಜ್ಯಗಳಿಗೊಂದು ನ್ಯಾಯ. ಯಾವುದೇ ವಿಚಾರಗಳಲ್ಲಿ, ನೀರಾವರಿ ವಿಚಾರಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರ್ತಕ್ಕಂಥದ್ದು, ಈ ಎಲ್ಲ ವಿಚಾರಗಳನ್ನು ಕೂಡ ಇವತ್ತು ಚರ್ಚೆಯ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನ ಮಾಡ್ತೇವೆ.